ಇವತ್ತೊಂದು ಒಳ್ಳೆ ನೆಕ್ ಪೀಸ್ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಅದನ್ನು ಕೂಡ ಎಕೋ ಫ್ರೆಂಡ್ಲಿ, ಅಂದರೆ ಎಲೆ ಮತ್ತು ಹೂವನ್ನು ಯೂಸ್ ಮಾಡಿಕೊಂಡು. ಈ ಥರ ಎಕ್ಸಾಮ್ ಪ್ಯಾಡ್ ತಗೊಂಡು ಅಗಲವಾಗಿರೋಂಥ ಸೆಲ್ಲೋ ಟೇಪ್ನ ಮೇಲ್ಗಡೆ ಗಮ್ ಬರೋ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೂ ಮಾಯಿಶ್ಚರ್ ಕಂಟೆಂಟ್ ಇಲ್ದಿರ ಇರೋಂಥ ಫ್ಲವರ್ಸು, ಕಲರ್ಫುಲ್ ಫ್ಲವರ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನು ತಗೊಂಡು ನಾನು ತೋರಿಸಿರೋ ರೀತಿ ಡಯಾಗನಲ್ ಆಗಿ ಟೇಪ್ ಮೇಲೆ ಅಂಟಿಸ್ತಾ ಹೋಗಬೇಕು. ಇದ್ರ ಮಧ್ಯದಲ್ಲಿ ನೀವು ಚಿಕ್ಕ ಚಿಕ್ಕ ಗ್ರೀನ್ ಕಲರ್ ಎಲೆಗಳನ್ನ ತಗೊಂಡು ಒಂದೊಂದಾಗಿ ಅಂಟಿಸ್ಕೊಂಡು ಹೋಗಿ. ಎಲ್ಲ ಆದಮೇಲೆ ಇನ್ನೊಂದು ಲೇಯರ್ ಆಫ್ ಸೆಲ್ಲೋ ಟೇಪ್ನ ಉಲ್ಟಾ ಹಾಕಬೇಕು. ಈ ಎಲೆ ಮತ್ತು ಹೂದ ಮೇಲೆ ಬರೋ ಥರ ಬಬಲ್ಸ್ ಇಲ್ದಿರ ನೀಟಾಗಿ ಮೆಲ್ಲಗೆನೆ ಸ್ಟಿಕ್ ಮಾಡ್ಕೊಳ್ಳಿ. ಈಗ ಎಲೆಗೆ ಹೂಗೆ ಮಧ್ಯದಲ್ಲಿ ಇರೋಂಥ ಎಕ್ಸ್ಟ್ರಾ ಸೆಲ್ಲೋ ಟೇಪ್ನ ಕಟ್ ಮಾಡಿಬಿಡಿ. ಸೈಡ್ಸಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಕೊಡೋಕ್ಕೆ ಸೆಲ್ಲೋ ಟೇಪ್ನ ನಾನು ತೋರಿಸಿರೋ ರೀತಿ ಹಾಕ್ಕೊಂಡು ಸ್ಮಾಲ್ ಹೋಲ್ ಇಟ್ಕೊಂಡು ಈ ಚೈನ್ ಎಕ್ಸ್ಟೆನ್ಷನ್ಸ್ನ ಹಾಕ್ಕೋಬೇಕು. ಸೊ ನಮಗೆ ಈಗ ನೆಕ್ಲೆಸ್ ರೆಡಿ ಆಗುತ್ತೆ. ಇದನ್ನು ನೀವು ಸಿಂಪಲ್ ಫ್ಯಾನ್ಸಿ ಸ್ಯಾರೀಸ್ಗೂ ಹಾಕ್ಕೋಬೋದು, ಈ ಥರ ಪಾರ್ಟಿ ವೇರ್ ಡ್ರೆಸ್ಸಸ್ಗೂ ಹಾಕ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಯಾವ ಫ್ಲವರ್ಸು, ಯಾವ ಎಲೆಗಳು ಬೇಕಾದರೂ ಯೂಸ್ ಮಾಡ್ಬೋದು. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿರೋಂಥ ಈಕೋ ಫ್ರೆಂಡ್ಲಿ ನೆಕ್ಲೆಸ್ ಹೇಗೆ ಮಾಡೋದು ಅಂತ ನೋಡೋದ್ರಲ್ಲ. ಇಷ್ಟ ಆಯಿತು ಅನ್ಕೊತೀನಿ. ಈ ಥರ ವೀಡಿಯೋಸ್ಗಾಗಿ ಫಾಲೋ ಫಾರ್ ಮೋರ್.